ಹೆಂಗ್ ಉಗಿತಾ ಇದ್ದಾನೆ ಗೊತ್ತಾ ನನಗೆ. ನೀನ್ ಮಾಡೋದಕ್ಕೆ ನಾವು ಉಗಿಸ್ಕೋಬೇಕು. ನಾನೇನು ಮಾಡ್ತೀನಿ ಏನು ಯಾರು ಏನ್ ಕಾರ್ ಟೆಸ್ಟಿಂಗ್ ಏನೋ 3 ಸಲ ಕೊಟ್ಟು 3 ಸಲನು ಕ್ಯಾನ್ಸಲ್ ಮಾಡಿದಾರೆ. ಅರೆ ಕಾರ್ ತಗೊಳ್ತೀವಿ ಅಂತ ಶೋರೂಮ್ ಅವ್ರಿಗೆ ಹೇಳಿದ್ವಪ್ಪ, ಅದಕ್ಕೆ ಅಷ್ಟೊಂದು ಟೆನ್ಷನ್ ತಗೊಂಡು ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಹೋಗಿದ್ದೆ. ಸದ್ಯಕ್ಕೆ ಇದೀಗ ನಂಗೆ ನಂಬರ್ ಕಳಿಸಿರೋದು ಗಂಗಾಧರ್ ಅಂತೇಳಿ. ಇವರು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಲಿದ್ದಾರಂತೆ. ಇವರ ವೈಫ್ಗೆ ಒಂದು ಕಾರ್ ತೊಗೊಡ್ಬೇಕು ಅಂತ ನೋಡ್ತಾ ಇದ್ದಾರಂತೆ. ಅದು ಆಟೋಮೆಟಿಕ್ ಕಾರು. ಬನ್ನಿ ಈ ವಿಚಾರವಾಗಿ ಒಂದು ಪ್ರ್ಯಾಂಕ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಕಾಲ್ ಮಾಡೋಣ ಇದೀಗ ವೀಣಾ ಅವ್ರಿಗೆ. ಹಲೋ ಹಲೋ ಹಾ ಹೇಳಿ ಮೇಡಮ್, ಯಾರು ವೀಣಾ ಅಂತನಾ ನೀವು ಮಾತಾಡ್ತಾ ಇರೋದು? ಹಾ ಹೌದು ಸರ್, ನೀವ್ಯಾರು? ಮೇಡಮ್ ನಾನು ಸುಂದರ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು ಕಾರ್ ಶೋರೂಮಿಂದ. ಹಾ ಸರ್ ಹೇಳಿ. ನೀವು ಕಾರ್ ನೋಡ್ತಾ ಇದ್ದೀರಾ ಮೇಡಮ್? ಯಾರು ಹೇಳಿದ್ರು ಸರ್? ನೀವು ಕಾರ್ ನೋಡ್ತಾ ಇದ್ದೀರಾ ಮೇಡಮ್? ಅಲ್ಲ ಹೇಗ್ ಗೊತ್ತಾಯ್ತು ಅಂತ. ಹೇಗೆ ಗೊತ್ತಾಯಿತು ಅಂದರೆ ಮೇಡಮ್, ನಮ್ಮ ಶೋರೂಮಲ್ಲಿ ಇಲ್ಲಿ ಗಂಗಾಧರ್ ಅನ್ನೋರು, ನಿಮ್ಗೆ ಏನಾಗಬೇಕು ಗೊತ್ತಿಲ್ಲ ಅವರು. ಹಾ ನಮ್ಮ ಹಸ್ಬೆಂಡ್ ಸರ್. ಓಕೆ, ನಿಮ್ಮ ಹಸ್ಬೆಂಡು ಆಟೋಮೆಟಿಕ್ ಗಾಡಿನ ಇಲ್ಲಿ ಇದು ಮಾಡಿದ್ರು. ಟೆಸ್ಟ್ ಡ್ರೈವಿಗೆ 3 ಸಲ ಬುಕ್ ಮಾಡಿ 3 ಸಲ ಕ್ಯಾನ್ಸಲ್ ಮಾಡಿದ್ದಾರೆ. ಹೌದಾ? ಏನು ಸಮಸ್ಯೆ? ಯಾವ್ದು ಹೊಸದ ಸೆಕೆಂಡ್ ಹ್ಯಾಂಡ್ ಯಾವ್ದು ಸರ್? ಹೊಸ ಗಾಡಿ ಮೇಡಮ್, ನ್ಯೂ ವೆಹಿಕಲ್. ಹೌದಾ ಸರಿ ಸರ್, ನಾನು ಅವ್ರು ಬಂದಾಗ ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲ, ದಯವಿಟ್ಟು ಫಸ್ಟ್ ಫೋನ್ ರಿಸೀವ್ ಮಾಡಕ್ಕೆ ಹೇಳಿ ಮೇಡಮ್. ಇಲ್ಲಾಂದರೆ ಏನು ಗೊತ್ತೇ, ತುಂಬ ಜನ ಕಸ್ಟಮರ್ ಇರ್ತಾರೆ. ಇಯರ್ ಎಂಡ್ ಸೇಲ್ ನಡೀತಾ ಇದೆ. 1 ಸಲ 2 ಸಲ ಅಲ್ಲ 3 ಸಲ ಅವರು ಟೆಸ್ಟ್ ಡ್ರೈವ್ನ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಇವ್ರ ಟೈಮ್ಗೆ ಬೇರೆಯವ್ರಿಗೆ ಇದು ಮಾಡಬೇಕು, ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ. ಇಲ್ಲಿ ನಮಗೆ ನೋಡಿದ್ರೆ ಇಲ್ಲಿ ಮಂತ್ ಎಂಡು ಸೇಲ್ಸ್ ಕಮ್ಮಿ ತೋರಿಸುತ್ತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಏನು ಸಮಸ್ಯೆ ಮೇಡಮ್? ಯಾವ್ದಾದ್ರು ಬೇರೆ ಕಾರ್ಗೆ ಹೋಗ್ತಾ ಇದ್ರೆ ಏನು ಪ್ರಾಬ್ಲಮ್? ಹಾ ಹೇಳಿ ಸರ್. ಮೇಡಮ್ ದಯವಿಟ್ಟು ಪೂರ್ತಿ ಮಾತಾಡ್ಬಿಟ್ಟು ನೀವು ಕಟ್ ಮಾಡಿ ಮೇಡಮ್. ನೀವು ಫೋನ್ ಮಾಡ್ಕೊಂಡಿರೋದು ಕೆಲಸ ಇಲ್ಲ. ನಮಗೂ ಹೆಂಡತಿ ಮಕ್ಳು ಇರ್ತಾರೆ, ನಾವು ಮನೆ ಮಠಕ್ಕೆ ಹೋಗ್ಬೇಕು. ಹಲೋ ಸರ್, ನಾವು ಬಿಸಿ ಇದೀವಿ ಆಯ್ತಾ. ನೀವು ಬಿಸಿ ಇದ್ರೆ ನೀವು ಮನೇಲೆ ಇತ್ಕೊಳ್ಳಿ ಮೇಡಮ್. ಶೋರೂಮ್ ಬಂದ್ಬಿಟ್ಟು ಇಲ್ಲಿ 3 ಸಲ ಬುಕ್ ಮಾಡಿಬಿಟ್ಟು ನೀವು ಇದನ್ನ ಇವಾಗ ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ಫೋನ್ ಮಾಡಿದ್ರೆ ಹಿಂಗೆ ಹೇಳ್ತಿರಲ್ಲ ನೀವು ಉಲ್ಟಾ ಪಲ್ಟಾ. ಸರ್ ಬೇಕಾದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಬಿಡಿ. ಏನಾಗುತ್ತೆ ಇವಾಗ? ನಿಮ್ಗೆ ಏನಾದ್ರು ಲಾಸ್ ಆಗಿದೆಯಾ ಅದರಿಂದ? ಅಲ್ಲ, ನೀವು ಈ ತರ ರೂಢಾಗಿ ಮಾತಾಡಿದ್ರೆ ಮೇಡಮ್ ನನಗೂ ಗೊತ್ತು ಮಾತಾಡೋದಕ್ಕೆ. ನೀವೇನು ಹೆಂಗ್ ಮಾಡ್ತೀರಿ? ನಿಮ್ ಮನೇಲಿ ಇಟ್ಕೊಳ್ಳಿ ಬಿಸಿ ಇದ್ರೆ ಅಂತಂದ್ರೆ ನೀವು ಮಾತಾಡೋ ಸರಿನಾ? ನೀವು ಹೋಲ್ದಿದ್ರೆ ಇನ್ನೊಬ್ರು ಇರ್ತಾರೆ ಕಸ್ಟಮರು. ಇಟ್ರಿ ಫೋನ್, ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನಮ್ಗಿಲ್ಲ. ಮತ್ತೆ ಯಾಕ್ರಿ 3 ಸಲ ಇಲ್ಲಿ ಟೆಸ್ಟ್ ಡ್ರೈವ್ ಬುಕ್ ಮಾಡ್ಬಿಟ್ಟು ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಇವರ ನಂಬರ್ ಕೊಟ್ಟಿದ್ರು ಹಸ್ಬೆಂಡೇ. ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕೋಣ ಬನ್ನಿ. The person you have called is speaking to someone else. ಹಲೋ ಗಂಗಾಧರ್ ಅವರೇ, ನಿಮ್ಮ ವೈಫ್ಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಓಕೆ ಓಕೆ. The person you are speaking with has put your call on hold. ಫೋನ್ ಪರ್ಫೆಕ್ಟ್ ಬಿಸಿ ಅಂತೆ. ನಾನು ಏನೇನ್ ಮಾಡ್ತೀನಿ? ಹೆಂಗ್ ಉಗಿತಾ ಇದ್ದಾನೆ ಗೊತ್ತಾ ನನಗೆ. ನೀನ್ ಮಾಡೋದಕ್ಕೆ ನಾವು ಉಗಿಸ್ಕೋಬೇಕು. ನಾನೇನು ಮಾಡ್ತೀನಿ ಏನು ಯಾರು ಏನ್ ಕಾರ್ ಟೆಸ್ಟಿಂಗ್ ಏನೋ 3 ಸಲ ಕೊಟ್ಟು 3 ಸಲನು ಕ್ಯಾನ್ಸಲ್ ಮಾಡಿದಾರೆ. ಅರೆ ಕಾರ್ ತಗೊಳ್ತೀವಿ ಅಂತ ಶೋರೂಮ್ ಅವ್ರಿಗೆ ಹೇಳಿದ್ವಪ್ಪ, ಅದಕ್ಕೆ ಅಷ್ಟೊಂದು ಟೆನ್ಷನ್ ತಗೊಂಡು ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಹೋಗಿ ಕೇಳ್ಬೇಕಾಗಿತ್ತು. ಅಲ್ಲ ನಾವೇನ್ ಬಂದಿದ್ದೀವಿ ನಾನು ಹೇಳ್ತಾ ಇದ್ದೀನಿ. ಸರಿ ನಾನು ಬಿಸಿ ಇದೀನಿ, ಕಟ್ ಮಾಡಿದ್ರೆ ಬಿಸಿ ಇದ್ರೆ ನಿಮ್ ಮನೇಲಿ ಇಟ್ಕೊಳ್ರಿ, ಮಾತಾಡ್ರಿ, ಹಂಗೆ ಹಿಂಗೆ ಅಂತಾನೆ. ಅದು ಹಂಗಂತ ಅಂದ್ಬಿಟ್ಟು ನೀನು ಕೂಲಾಗಿ ಮಾತಾಡ್ಬೇಕು. ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರೆ ಅವ್ನು ಹಂಗ್ ಮಾತಾಡಿದ್ರೆ ಇನ್ನೇನು ಬ್ಲಾಕ್ ಲಿಸ್ಟ್ ಆಗ್ತದೆ. ಇವಾಗ ನೀನ್ ಮಾತಾಡು. ಹೌದಾ? ಯಾವನ ಸುಂದರ್ ಅಂತೆ. ಬೇಡ ನಮ್ಗೆ ಅಂತ ಹೇಳ್ರಿ ಅಷ್ಟೇ ಫೋನ್ ಮಾಡ್ಬಿಟ್ಟು. ಮೇಡಮ್ ನೀವು ನೋಡಿ, ಇದಾಗ ಮಾತಾಡೋಣ ಹತ್ರ ಏನು ಇನ್ನೊಂದು ಶೋರೂಮ್ಗೆ ಹೋಗೋಣ ಹಂಗಂತೀಯಾ? ಹಲೋ ಹಲೋ ನೋಡಿ ಮೇಡಮ್, ಈ ಥರ ಎಲ್ಲ ಮಾತಾಡಿದ್ರೆ ನೀವು ಯಾವ ಶೋರೂಮ್ಗೆ ಹೋಗಿ ಯಾವ ಕಾರು ತಗೋಬಾರ್ದು ಆ ಥರ ಮಾಡ್ಬಿಡ್ತೀನಿ. ನೀವು ಸರಿಯಾಗಿ ಮಾತಾಡಿ. ಇದೇನು ಈ ಥರ ಎಲ್ಲ ಮಾತಾಡ್ತೀರಿ ನೀವು? ಸರ್ ನನ್ನ ಹತ್ರ ಏನ್ ಸರ್ ಮಾತಾಡ್ತೀರಾ? ಅವ್ರ ಹತ್ರ ಮಾತಾಡಿ ಸರ್. ಫೋನ್ ಪಿಕ್ ಮಾಡಿದಾರೆ ತಾನೆ, ಮಾತಾಡಿ ಅವ್ರ ಹತ್ರ. ನೀವು ನೋಡಿದ್ರೆ ಉಲ್ಟಾ ಸೀದಾನೆ ಮಾತಾಡ್ತಿರಲ್ಲ. ನನ್ ಮರ್ಯಾದೆ ಕೊಟ್ಟೆ ತಾನೆ ಸರ್ ನಿಮ್ಗೆ. ಸರ್ ಹೇಳಿ ಸರ್ ಅಂತ. ಅಲ್ಲ, ನೀವು ಕೊಟ್ಟಿದ್ದ ಮರ್ಯಾದೆ ಶರ್ಟ್ ಜಾಬು ಪ್ಯಾಂಟ್ ಜಾಬಲ್ಲೆಲ್ಲ ತುಂಬೋಯ್ತು. ಅಷ್ಟ ಕೊಡೋದು ನೀವು ಮರ್ಯಾದೆ. ಹಲೋ ಹೇಳಿ ಸರ್. ಸರಿ ಅವ್ರು ಪಿಕ್ ಮಾಡಿದಾರಲ್ಲ ಅವ್ರ ಹತ್ರ ಮಾತಾಡಿ ಸರ್ ಆಯ್ತಾ. ಅವ್ರ ಹತ್ರ ಮಾತಾಡಕ್ ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು. ಸರ್ ಆಯ್ತು, ಕೂಲಾಗಿ ಹೇಳ್ತಾ ಇದೀನಿ ಸರ್, ಅವ್ರ ಹತ್ರ ಮಾತಾಡಿ. ನೀವು ಕೂಲಾಗಿ ಹೇಳಿದ್ರು ಅಷ್ಟೇ, ಚಂಡಿ ಚಾಮುಂಡಿ ಆದ್ರೂ ಅಷ್ಟೇ. ನೋಡಿ ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು. ವೀಣಾ ಅವರೇ, ನಿಮ್ಮ ಜೊತೆ ಮಾತಾಡ್ತೀರಾ? ನನ್ನ ಹೆಸರು RJ ಸುನಿಲ್ ಅಂತ. ಅಯ್ಯಯ್ಯೋ ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಸರ್, ಅವ್ರು ಬರೀ ನಿಮ್ ಪ್ರೋಗ್ರಾಮೇ ನೋಡ್ತಿರ್ತೀವಿ, ಆದ್ರೂ ನಿಮ್ ವಾಯ್ಸೇ ಗೊತ್ತಾಗಿಲ್ಲಲ್ಲ ಸರ್.
ಸಾರಿ ಸರ್, ಏನಾದ್ರು ಅವ್ರು ತುಂಬಾ ರಾಂಗ್ ಆಗಿ ಮಾತಾಡಿದ್ರೆ ಐಮ್ ರಿಯಲಿ ಸಾರಿ. ಸರ್ ನಿಜ ಡೈಲಿ ನಿಮ್ ಪ್ರೋಗ್ರಾಮ್ ನೋಡ್ತಿರ್ತೀವಿ ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಟಿವಿಲಿ, ಬಟ್ ನಿಮ್ ವಾಯ್ಸೇ ಗೊತ್ತಾಗಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಸಾರಿ ಒನ್ಸ್ ಅಗೇನ್ ಸಾರಿ ಸರ್. ಇರ್ಲಿ ಬಿಡಿ. ನಿಮಗೆ ಇನ್ನು ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು. ಸರ್ ನಿಜ ಟಿವಿಲಿ ನೋಡ್ತಾ ಇದ್ವಿ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ವಿ, ನಿಮ್ ಹತ್ರ ಮಾತಾಡಿ ಖುಷಿ ಆಯ್ತು ಸರ್. ಅಯ್ಯೋ ನೀವು ಬೈದಿದ್ದು ಕೇಳಿಸ್ಕೊಂಡು ನನಗೆ ಒಂಥರ ದುಃಖ ಆಯ್ತು. ಯಾವ ಮೂಲೆಯಲ್ಲಿ ಕೂತ್ಕೊಂಡು ಹೇಳಬೇಕು. ಸಾರಿ ಸರ್. ಸರ್ ನೀವು ಎಷ್ಟೆಲ್ಲ ಬೈಸ್ಕೊತೀರಾ ಬಿಡಿ ಸರ್, ಇದು ಯಾವ ಲೆಕ್ಕ, ನಾನು ಏನೇನು ಅಲ್ಲ ಬೈದಿರೋದು. ಅಯ್ಯಪ್ಪ ನೋಡಿ, ಬೈದ್ಬಿಟ್ಟು ಹಿಂಗೆಲ್ಲ ಹೇಳೋದು. ಬೈಯೋದೇನಾ? ನಾವಂತೂ ಸರ್ ನಿಜ ಫ್ರೀ ಟೈಮಲ್ಲಿ ಡ್ಯೂಟಿಲಿದ್ರು ಅದೇ ಪ್ರೋಗ್ರಾಮ್ ನೋಡ್ತಿರ್ತೀವಿ, ಎಷ್ಟು ಚೆನ್ನಾಗಿ ಬೈಸ್ಕೊತಾರೆ ಅಂತ. ಹಂಗೆ ಬೈಸ್ಕೊಳ್ರಲ್ಲೂ ಚೆನ್ನಾಗಿ ಬೈಸ್ಕೊಳ್ಳೋಣ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಅವರೇ, ಥ್ಯಾಂಕ್ ಯು ವೀಣಾ ಅವರೇ. ಓಕೆ ಹಿಂಗೆ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್ ಸಾರಿ ಸರ್. ಅಯ್ಯೋ ಹಿಂಗೆ ಹೇಳಿನೇ ನಮ್ಗೆ ಬೇಜಾರು ಮಾಡ್ತೀವಿ. ನಮ್ಗೆ ಅದು ಬೈದಿದ್ದೇ ಬೇಜಾರಾಗಲ್ಲ, ಆಮೇಲೆ ಸಾರಿ ಕೇಳ್ತಾರಲ್ಲ ಅದೇ ಚುಚ್ಚೋದು. ಸರ್ ಇಲ್ಲ, ನಿಜ ವಾಯ್ಸ್ ಗೊತ್ತೇ ಆಗಿಲ್ಲ ಸರ್, ಆ ಟಿವಿನ ಕೇಳಿಸ್ಕೊಳ್ಳೋದು ಇವಾಗ ವಾಯ್ಸ್ ಗೊತ್ತಾಗಿಲ್ಲ. RJ Sunil, prank calls.